ನಾವು ಇನ್ನೂ ನೋಡದ ಈ ಭೂಮಿಯ ರಹಸ್ಯಗಳು, ಸೈಂಟಿಸ್ಟ್ಸ್ ಕೂಡ ಒಪ್ಪಿಕೊಳ್ಳುವ ಸತ್ಯ, ನಾವು ಬದುಕುತ್ತಿರುವ ಈ ಭೂಮಿ ನಮ್ಗೆ ಸಂಪೂರ್ಣ ಗೊತ್ತಿದೆ ಅಂತ ನಿಮ್ಗೆ ಅನಿಸುತ್ತಾ? ಆಕಾಶ ನೋಡ್ತೀವಿ, ನೆಲ ನೋಡ್ತೀವಿ, ಸಮುದ್ರ ನೋಡ್ತೀವಿ. ಆದ್ರೆ ನಾವು ನೋಡೋದು ಕೇವಲ ಮೇಲ್ಮೈ ಮಾತ್ರ. ಇವತ್ತು ನಾನು ಹೇಳೋದು ಭೂಮಿಯ. ನಾವು ಇನ್ನೂ ನೋಡದ ಈ ಭೂಮಿಯ ರಹಸ್ಯಗಳು, ಸೈಂಟಿಸ್ಟ್ಸ್ ಕೂಡ ಒಪ್ಪಿಕೊಳ್ಳುವ ಸತ್ಯ, ನಾವು ಬದುಕುತ್ತಿರುವ ಈ ಭೂಮಿ ನಮ್ಗೆ ಸಂಪೂರ್ಣ ಗೊತ್ತಿದೆ ಅಂತ ನಿಮ್ಗೆ ಅನಿಸುತ್ತಾ? ಆಕಾಶ ನೋಡ್ತೀವಿ, ನೆಲ ನೋಡ್ತೀವಿ, ಸಮುದ್ರ ನೋಡ್ತೀವಿ. ಆದ್ರೆ ನಾವು ನೋಡೋದು ಕೇವಲ ಮೇಲ್ಮೈ ಮಾತ್ರ. ಇವತ್ತು ನಾನು ಹೇಳೋದು ಭೂಮಿಯ ಒಳಗಿರುವ, ಸಮುದ್ರದ ಕೆಳಗಿರುವ ಮತ್ತು ನಮ್ಮ ಕಣ್ಣಿಗೆ ಕಾಣದ ಅತ್ಯಂತ ದೊಡ್ಡ ರಹಸ್ಯಗಳ ಬಗ್ಗೆ. ಈ ಕಥೆ ಒಂದು ಮಾಹಿತಿ ಅಲ್ಲ, ಇದು ಒಂದು ಅನುಭವ. ನಾವು ಯಾವಾಗಲೂ ಸ್ಪೇಸ್ ಬಗ್ಗೆ ಹೆಚ್ಚು ಮಾತಾಡ್ತೀವಿ, ಚಂದ್ರ, ಮಂಗಳ, ನಕ್ಷತ್ರಗಳು. ಆದ್ರೆ ಸೈಂಟಿಸ್ಟ್ಸ್ ಒಂದೇ ಮಾತು ಹೇಳ್ತಾರೆ: ಸ್ಪೇಸ್ಗಿಂತ ಓಷನ್ ಅನ್ನೋನ್. ಯಾಕೆ ಅಂದ್ರೆ ಸಮುದ್ರದ 80% ಭಾಗವನ್ನು ಇನ್ನೂ ಯಾರೂ ನೋಡಿಲ್ಲ. ಅಲ್ಲಿ ಏನು ಇದೆ, ಯಾರು ಇದೆ, ಏನಾಗ್ತಾ ಇದೆ, ನಮ್ಗೆ ಗೊತ್ತಿಲ್ಲ. ಒಮ್ಮೆ ಯೋಚಿಸಿ ನೋಡಿ, ನೀವು ಒಂದು ದೊಡ್ಡ ಕಾಡಿನ ಮೇಲ್ಭಾಗ ಮಾತ್ರ ನೋಡಿದ್ದೀರಾ. ಆದ್ರೆ ಆ ಕಾಡಿನ ಒಳಗೆ ಹೆಚ್ಚು ಜೀವ, ಹೆಚ್ಚು ಅಪಾಯ, ಹೆಚ್ಚು ರಹಸ್ಯ ಇರಬಹುದು ಅಲ್ವಾ? ಸಮುದ್ರ ಕೂಡ ಹಾಗೆ. ಇದೀಗ ಒಂದು ಪ್ರಶ್ನೆ: ಸಮುದ್ರದ ಅತಿ ಆಳಕ್ಕೆ ಹೋಗ್ತಾ ಹೋದಂತೆ ಮಾನವ ಯಾಕೆ ಬದುಕಲಾರ? ಉತ್ತರ ಒಂದೇ: ಒತ್ತಡ. ಪ್ರತಿ ಮೀಟರ್ ಕೆಳಗೆ ಹೋದಂತೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟು ಜಾಸ್ತಿ, ಒಂದು ಕ್ಷಣದಲ್ಲಿ ಮಾನವ ದೇಹ ಮುರಿದು ಹೋಗುತ್ತೆ. ಆದ್ರೆ ಅಷ್ಟೊಂದು ಒತ್ತಡದಲ್ಲೂ ಕೆಲವು ಜೀವಗಳು ಬದುಕುತ್ತವೆ. ಇದು ಹೇಗೆ ಸಾಧ್ಯ? ಸಮುದ್ರದ ಅತಿ ಆಳದಲ್ಲಿರುವ ಮೀನುಗಳಿಗೆ ನಮ್ಮ ಹಾಗೆ ಗಟ್ಟಿ ಎಲುಬುಗಳಿಲ್ಲ. ಅವುಗಳ ದೇಹ ಮೃದು, ನುಣುಪು, ಹೊಂದಿಕೊಳ್ಳುವಂಥದ್ದು. ನೀವು ಒಂದು ಪ್ಲಾಸ್ಟಿಕ್ ಬಾಟಲ್ ಒತ್ತಿದ್ರೆ ಮುರಿಯುತ್ತೆ, ಒಂದು ರಬ್ಬರ್ ಬಾಲ್ ಒತ್ತಿದ್ರೆ ಹೊಂದಿಕೊಳ್ಳುತ್ತೆ. ಮಾನವ ಪ್ಲಾಸ್ಟಿಕ್ ಆಳ, ಸಮುದ್ರದ ಮೀನು ರಬ್ಬರ್, ಅದಕ್ಕೆ ಅವು ಬದುಕುತ್ತವೆ. ಇದೀಗ ಇನ್ನೊಂದು ಭಯಾನಕ ವಿಷಯ: ಸಮುದ್ರದ ಆಳ ಸಂಪೂರ್ಣ ಮೌನ ಅಲ್ಲ. ಅಲ್ಲಿ ಶಬ್ದಗಳು ಇವೆ. ಕೆಲವು ಶಬ್ದಗಳು ಇಷ್ಟು ವಿಚಿತ್ರವಾಗಿವೆ, ಅವು ಕೇಳಿದ ಸೈಂಟಿಸ್ಟ್ಸ್ ಕೂಡ ಮೌನವಾಗಿದ್ದಾರೆ. ಒಮ್ಮೆ ಒಂದು ಶಬ್ದ ದಾಖಲಾಗಿದೆ. ಅದು ನೋವಿನಿಂದ ಕೂಗುವಂತೆ, ಅತಿ ದೊಡ್ಡ ಜೀವದ ಉಸಿರಿನಂತೆ. ಆ ಶಬ್ದಕ್ಕೆ ಹೆಸರು ಇಟ್ಟರು ಎ ಡೀಪ್ ಬ್ಲೂಪ್. ಆದ್ರೆ ಅಷ್ಟು ದೊಡ್ಡ ಶಬ್ದ ಮಾಡೋ ಜೀವ ಇನ್ನೂ ಯಾರಿಗೂ ಕಾಣಿಸಿಲ್ಲ. ಇದು ಏನು? ಪ್ರಾಣಿ, ಪ್ರಕೃತಿ, ಅಥವಾ ನಮ್ಗೆ ಇನ್ನೂ ಗೊತ್ತಿಲ್ಲದ ಏನೋ? ಇಂದಿಗೂ ಉತ್ತರ ಇಲ್ಲ. ಇನ್ನೂ ಕೆಲವು ಶಬ್ದಗಳು ಪ್ರತಿ ವರ್ಷ ಒಂದೇ ಸಮಯಕ್ಕೆ ಬರುತ್ತವೆ. ಯಾವುದೇ ಗಡಿಯಾರ ಇಲ್ಲದ ಪ್ರಕೃತಿಯಲ್ಲಿ ಇಷ್ಟು ಪರ್ಫೆಕ್ಟ್ ಟೈಮಿಂಗ್ ಹೇಗೆ? ಈ ಪ್ರಶ್ನೆಗೆ ಇನ್ನೂ ಉತ್ತರ ಇಲ್ಲ. ಇದೀಗ ಒಂದು ಸತ್ಯ: ನಾವು ಭೂಮಿಯನ್ನು ಸಂಪೂರ್ಣ ಅರ್ಥ ಮಾಡಿಕೊಂಡಿಲ್ಲ. ನಾವು ಬದುಕ್ತಿರೋ ನೆಲದ ಕೆಳಗೆ, ನಾವು ನೋಡೋ ನೀರಿನ ಕೆಳಗೆ ಇನ್ನೂ ಅನೇಕ ರಹಸ್ಯಗಳು ಮಲಗಿವೆ. ಸೈಂಟಿಸ್ಟ್ಸ್ ಹೇಳೋದು ಒಂದೇ ಮಾತು: ನಾವು ತಿಳಿದಿರುವುದು ತುಂಬಾ ಕಡಿಮೆ, ನಾವು ತಿಳಿಯಬೇಕಿರುವುದು ಅಪಾರ. ಈ ವಿಡಿಯೋ ನೋಡಿದ್ಮೇಲೆ ನೀವು ಸಮುದ್ರ ನೋಡಿದಾಗ ಅದು ಶಾಂತ ಅಂತ ಅನಿಸತ್ತಾ? ಅಥವಾ ಅದರೊಳಗೆ ಮಲಗಿರುವ ಅಜ್ಞಾತ ಲೋಕ ನೆನಪಾಗುತ್ತಾ? ಒಮ್ಮೆ ಯೋಚಿಸಿ. ಇದು ಒಂದು ಕಥೆಯ ಅಂತ್ಯ ಅಲ್ಲ, ಇದು ಒಂದು ಪ್ರಯಾಣದ ಆರಂಭ. ನೀವು ಇಲ್ಲಿವರೆಗೂ ನೋಡಿದ್ದರೆ ನೀವು ರಹಸ್ಯಗಳನ್ನ ಪ್ರೀತಿಸುವ ವ್ಯಕ್ತಿ. ಆದ್ರೆ ಮುಂದಿನ ಕಥೆಗಳು ಇದಕ್ಕಿಂತಲೂ ಆಳವಾದವು, ಇದಕ್ಕಿಂತಲೂ ಭಯಾನಕ. ಮಿಸ್ಟ್ರಿ ಝೋನ್ ಕನ್ನಡ, ಇಲ್ಲಿ ಪ್ರತಿ ವಿಡಿಯೋ ನಿಮ್ಮ ಯೋಚನೆಗೆ ಪ್ರಶ್ನೆ ಹಾಕುತ್ತೆ. ಸಬ್ಸ್ಕ್ರೈಬ್, ಏಕೆಂದರೆ ಮುಂದಿನ ರಹಸ್ಯ ನಿಮ್ಮನ್ನು ಬಿಡಲ್ಲ.